ಇಲ್ಲೊಂದು ಸರ್ಕಾರಿ ಶಾಲೆ ಇದೆ. ಒಂದು ಕಡೆ ಸರ್ಕಾರಿ ಶಾಲೆಯನ್ನ ಉಳಿಸೋಕೆ ಕೆಲವರು ಕಷ್ಟ ಪಡ್ತಾ ಇದ್ರೆ, ಇಲ್ಲಿ ಕೆಲವರು ಸರ್ಕಾರಿ ಶಾಲೆಯನ್ನ ಮುಚ್ಚುವ ಹುನ್ನಾರವನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸುವ ಮೂಲಕ ಅಲ್ಲಿ ಕಲಿಯುತ್ತಿರುವ ಮಕ್ಕಳು ಖಾಸಗಿ ಶಾಲೆಗಳಿಗೆ ಹೋಗಲು ಇಲ್ಲಿ ದಾರಿ ಮಾಡಿಕೊಡುತ್ತಿದ್ದಾರೆ. ಇಲ್ಲಿನ ಅಧಿಕಾರಿಗಳೇ ಮಕ್ಕಳು ಕೊರತೆಯ ನೆಪದಲ್ಲಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಹುನ್ನಾರ ನಡೆಸುತ್ತಿದ್ದಾರೆ ಎನ್ನುವುದಕ್ಕೆ ಪುತ್ತೂರು ತಾಲೂಕಿನ ಕುದ್ಮಾರು ಗ್ರಾಮದ ಪಲ್ಲತ್ತಾರು ಎಂಬಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿಗತಿಯ ಒಂದು ಪ್ರತ್ಯಕ್ಷ ಉದಾಹರಣೆಯಾಗಿದೆ. ಹೌದು, ಇಲ್ಲಿನ 1ರಿಂದ 7ನೇ ತರಗತಿಯವರೆಗೆ ಶಿಕ್ಷಣ ನಡೆಸಲಾಗುತ್ತಿರುವ ಇಲ್ಲಿನ ಒಬ್ಬರೇ ಒಬ್ಬ ಕಾಯಂ ಶಿಕ್ಷಕರಿಲ್ಲ. ಶಿಥಿಲ ವ್ಯವಸ್ಥೆಯಲ್ಲಿರುವ ಶಾಲಾ ಕಟ್ಟಡದ ಮಾಡು ಶಾಲಾ ಪೋಷಕರ ಪೋಣಿಸಿದ ಮರದ ಕಂಬದ ಆಧಾರದಲ್ಲಿ ನಿಂತುಕೊಂಡಿದೆ. ಯಾವಾಗಲೂ ಕುಸಿದು ಬೀಳುತ್ತೋ ಗೊತ್ತಿಲ್ಲ. ಶಾಲೆಯ ಕೆಲವೊಂದು ಕೊಠಡಿಗಳಿಗೆ ಬಾಗಿಲು ಮುರಿದು ಹೋಗಿವೆ, ಕಿಟಕಿಯ ಬಾಗಿಲುಗಳು ಗೆದ್ದಲು ಹಿಡಿದು ಹೋಗಿವೆ. ಇನ್ನು ಇಷ್ಟು ಅಲ್ಲದೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇಲ್ಲ. ಅಕ್ಷರ ದಾಸೋಹದ ಅಡುಗೆ ಕೊಠಡಿ ಸ್ಥಿತಿ ಹೇಳುವಂತಿಲ್ಲ. ಮಕ್ಕಳು ತರಗತಿ ಕೊಠಡಿಯೊಳಗೆ ಸೊಳ್ಳೆ ಬತ್ತಿ ಉರಿಸಿ ಕುಳಿತುಕೊಳ್ಳುವ ಶೋಚನೀಯ ಸ್ಥಿತಿ ಇಲ್ಲಿದೆ ಅಂದ್ರೆ ಇಲ್ಲಿ ಶಿಕ್ಷಣ ಇಲಾಖೆ ಮತ್ತು ಅಧಿಕಾರಿಗಳು ಜೀವಂತವಾಗಿದ್ರೋ ಎಂಬುದು ಪ್ರಶ್ನೆ ಹೇಳುವುದು ಸಹಜ. ಈ ಶಾಲೆಯಲ್ಲಿ ಕಳೆದ ವರ್ಷ ಯಾರೊಬ್ಬ ಸರ್ಕಾರಿ ಶಿಕ್ಷಕರು ಇರಲಿಲ್ಲ. ನಿಯೋಜನೆ ಮಾಡಲಾದ ಶಿಕ್ಷಕಿಯೊಬ್ಬರು ಬರೀ 3 ತಿಂಗಳು ಮಾತ್ರ ಇದ್ರು. ಉಳಿದಂತೆ ಕೇವಲ ಅತಿಥಿ ಶಿಕ್ಷಕರಿಂದ ಈ ಶಾಲೆ ನಡೆದಿತ್ತು. ಶಿಕ್ಷಕರ ಸಮಸ್ಯೆ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಪ್ರಸ್ತುತ 7 ವಿದ್ಯಾರ್ಥಿಗಳು ವರ್ಗಾವಣಾ ಪತ್ರ ಪಡೆದುಕೊಂಡು ಬೇರೆ ಶಾಲೆಗೆ ಹೋಗಿದ್ದಾರೆ. ಇದರ ಪರಿಣಾಮವಾಗಿ ಇದೀಗ ಶಾಲೆಯಲ್ಲಿ 54 ಮಂದಿ ವಿದ್ಯಾರ್ಥಿಗಳು ಉಳಿದುಕೊಂಡಿದ್ದು, ಪರಿಸ್ಥಿತಿ ಹೀಗೆ ಮುಂದುವರಿದಲ್ಲಿ ಇನ್ನಷ್ಟು ಮಕ್ಕಳನ್ನ ಅವರ ಪೋಷಕರು ಬೇರೆ ಖಾಸಗಿ ಶಾಲೆಗೆ ಸೇರ್ಪಡಿಸಲು ಮುಂದಾಗಿದ್ದಾರೆ. ಸರ್ಕಾರಿ ಸವಲತ್ತುಗಳು ಈ ಶಾಲೆಗೆ ತಲುಪಬೇಕಾದದ್ದು ಸರಿಯಾಗಿ ತಲುಪಿಲ್ಲ. ಅಧ್ಯಾಪಕರ ಕೊರತೆಯೂ ಇದೆ. ಹೆಸರಿಗೆ ಮಾತ್ರ ದಾಖಲೆಗಳಲ್ಲಿ ಅಧ್ಯಾಪಕರೇ ಹೊರತು ಶಾಲೆಯಲ್ಲಿ ಸರಿಯಾಗಿ ಗುಣಮಟ್ಟದ ಶಿಕ್ಷಣ ನೀಡುವಂತಹ ಯಾವೊಬ್ಬ ಶಿಕ್ಷಕರನ್ನು ಇಲಾಖೆಯು ನೇಮಿಸಿ ಸರಿಯಾಗಿ ಕಳಿಸುವುದಿಲ್ಲ. ಶಾಲೆಯ ವಸ್ತುಗಳ ಬಗ್ಗೆಯಾಗಿ ಶಾಲೆಯ ಕೊಠಡಿಗಳು ಸರಿಯಾಗಿಲ್ಲ. ಶೌಚಾಲಯವನ್ನು ಎಲ್ಲ ವಿದ್ಯಾರ್ಥಿಗಳು ಒಂದೇ ಶೌಚಾಲಯವನ್ನು ಬಳಸ್ತಾ ಇದ್ದಾರೆ. ಸರ್ಕಾರದಿಂದ ಕಳಿಸುವಂತಹ ಎಲ್ಲ ಸವಲತ್ತುಗಳು ನಮಗೆ ಸಿಗುವಂತಾಗಬೇಕು. ಹೆಚ್ಚಾಗಿ ಈಗ 7 ಮಕ್ಕಳನ್ನು ಈ ಶಾಲೆಯಿಂದ ಬೇರೆ ಶಾಲೆಗೆ ಕರೆದುಕೊಂಡು ಹೋಗಿ TCಯನ್ನು ಕೊಟ್ಟು ಕಳಿಸಲಾಗಿದೆ. ಮತ್ತು ಕೆಲವು ವಿದ್ಯಾರ್ಥಿಗಳು ಬೇರೆ ಶಾಲೆಗೆ ಹೋಗುವ ಆಲೋಚನೆಯಲ್ಲಿದ್ದಾರೆ. ಆದರೂ ಕೂಡ ನಾವು ಆದಷ್ಟು ಊರವರು ಒಟ್ಟಿಗೆ ಸೇರಿ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೊಂಡಿದ್ದೇವೆ. ಹೆಸರಿಗೆ ದಾಖಲಾತಿಯಲ್ಲಿ ಇಲ್ಲಿ 4 ಶಿಕ್ಷಕರ ಹುದ್ದೆ ಇದೆ. ಪ್ರಸ್ತುತ ಶಿಕ್ಷಣ ಇಲಾಖೆಯ ನಿಯಮದಂತೆ 2 ಶಿಕ್ಷಕರಾದ್ರೂ ಇರಬೇಕಿತ್ತು. ಆದರೆ ಇಲ್ಲಿ ಕಾಯಂ ಶಿಕ್ಷಕರು ಯಾರೊಬ್ಬರೂ ಇಲ್ಲ. ಬದಲಾಗಿ 3 ಅತಿಥಿ ಶಿಕ್ಷಕಿಯರು ಇದ್ದಾರೆ ಎಂದು ಮಕ್ಕಳ ಪೋಷಕರು ಆರೋಪಿಸಿದ್ದಾರೆ. ಶಾಲಾ ಕಟ್ಟಡ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಶಿಕ್ಷಕರ ಕೊರತೆ ಇದೆ. ಮೂಲಭೂತ ಸೌಲಭ್ಯಗಳು ಇಲ್ಲ. ಕಳೆದ 1 ವರ್ಷದಿಂದೀಚೆಗೆ ಶಾಲೆಯ ಸಮಸ್ಯೆಗಳನ್ನು ನಿವಾರಿಸುವಂತೆ ಸತತ ಹೋರಾಟ ನಡೆಸುತ್ತಾ ಬಂದಿರುವ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು SDMC ಮತ್ತು ಮಕ್ಕಳ ಪೋಷಕರು ಸೇರಿಕೊಂಡು ಉಗ್ರ ಹೋರಾಟ ಆರಂಭಿಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಅನೀಶ್ V4 ನ್ಯೂಸ್ ಪುತ್ತೂರು.